ವೆಲ್ಕಮ್ ಬ್ಯಾಕ್. ಬಿಪಿಎಲ್ ಕಾರ್ಡ್ಗಳ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೇಂದ್ರದ ಮಾಡೆಲ್ ಅನ್ನು ಯಾವಾಗ ಕೇಂದ್ರದ ಕಡೆಗೆ ಕಾಂಗ್ರೆಸ್ ಪಾಳೆಯ ಬೊಟ್ಟು ಮಾಡ್ತು ಅವರು ರೊಚ್ಚಿಗೆದ್ರು ಬಿಜೆಪಿ ನಾಯಕರು. ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಕೇಂದ್ರ ಸರ್ಕಾರ ಆಧಾರ್ ಕಾರ್ಡ್ ಅನ್ನ ಮಾನದಂಡವಾಗಿ ಇಟ್ಕೊಂಡು ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡ್ತಿದೆ, ನಿಮ್ದು ಯಾವ ಮಾಡೆಲ್ಲು ಅನ್ನೋ ಮರು ಪ್ರಶ್ನೆಯನ್ನ ಕಾಂಗ್ರೆಸ್ ಸರ್ಕಾರ ಕೇಳಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಹಾಗೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆ ನಿಮ್ಮ ಮುಂದೆ. ಇಲ್ಲಿ ಪ್ರಶ್ನೆ ಮ್ಯಾನೇಜ್ಮೆಂಟ್ ನಲ್ಲಿ ಹಲವಾರು ರೀತಿಯ ಸಮಸ್ಯೆಗಳಿದೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥ ಮೊದಲಿಂದ ಹೇಳ್ಕೊಂಡ್ ಬಂದಿದ್ದೇನೆ, ಈಗಲೂ ಅದನ್ನೇ ಹೇಳ್ತೀನಿ. ಸರ್ಕಾರ 7 ಕೋಟಿ ಕಾರ್ಡ್ ಅನ್ನ ರದ್ದು ಮಾಡಿದೆ ಅಂತ ವಿಚಾರ ಇವತ್ತು ಬೆಳಕಿಗೆ ಬರ್ತಾ ಇದೆ. ಡಬಲ್ ಸ್ಟ್ಯಾಂಡ್ ಪ್ರಶ್ನೆ ಮಾಡ್ತಾ ಇದೆ. ಹೌದು, 5.5 ಕೋಟಿ ಅಂತ ಪತ್ರಿಕೆಯಲ್ಲಿ ನೋಡಿದ್ದೇನೆ. ಅದು ಕೆಲವು ಗೈಡ್ ಲೈನ್ಸ್ಗಳಲ್ಲಿ ಅವರು ಏನ್ ಹೇಳಿದ್ದಾರೆ, ಕೇಂದ್ರ ಸರ್ಕಾರ ಹೇಳಿರ್ತಕ್ಕಂಥದ್ದು ಈಗ ಇತ್ತೀಚೆಗೆ ಏನು ಈಗ ನಮ್ಮ ಕೆಲವು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿರ್ತಕ್ಕಂಥದ್ದೇನಿದೆ, ಅದರಿಂದ ಕೆಲವು ಜಿನೇನಿಟಿ ಏನಿದೆ ಅನ್ನೋದು ಗೊತ್ತಾಗ್ತಿದೆ. ಅದರ ಆಧಾರದ ಮೇಲೆ ಕೆಲವು ತೀರ್ಮಾನಗಳಾಗಿರಬಹುದು. ಇವರು ಗ್ಯಾರಂಟಿಗೆ ಇವತ್ತು ದುಡ್ಡು ಕೊಡಕ್ ಆಗ್ತಾ ಇಲ್ಲ. ಮೊದಲೇನ್ ಹೇಳಿದ್ರು 15 ಕೆಜಿ ಅಕ್ಕಿ ಅಂದ್ರು, ಒಂದು ಕಾಳು ಅಕ್ಕಿ ಕೊಡ್ಲಿಲ್ಲ. ನರೇಂದ್ರ ಮೋದಿ 5 ಕೆಜಿ ಅಕ್ಕಿ ಕೊಟ್ರು, ಅದಕ್ಕೇನೋ ದುಡ್ಡು ಹಾಕ್ತೇವೆ ಅಂದ್ರ ದುಡ್ಡು ಹಾಕೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಅದಕ್ಕೆ ಈ ಸಂಖ್ಯೆ ಕಮ್ಮಿ ಮಾಡೋ ಸಲುವಾಗಿ ಬಿಪಿಎಲ್ ಕಾರ್ಡ್ ರದ್ದು ಮಾಡುವಂತ ಯೋಜನೆ ಪ್ರಾರಂಭ ಮಾಡಿದ್ದಾರೆ. ಎಲ್ಲರೂ ಕೂಡ ತರಕಾರಿ ಮಾರೋರು, ಹೂವಿನ ವ್ಯಾಪಾರ ಮಾಡೋರು ರಸ್ತೆಯಲ್ಲಿ ಅವ್ರದ್ದು ಕಾರ್ಡ್ಗಳು ಏಕಾಏಕಿ ಕಿತ್ತಾಕಿದ್ದಾರೆ. ಇಲ್ಲಿ ಆಸ್ಪತ್ರೆಗೆ ಬಂದ್ರೆ ಆಸ್ಪತ್ರೆಯಲ್ಲಿ ಒಂದೇ ಸರಿ ಎಲ್ಲ ಫೀಸ್ಗಳೆಲ್ಲ ಜಾಸ್ತಿ, ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ, ಎಕ್ಸ್ರೇ ಜಾಸ್ತಿ, ಬ್ಲಡ್ ಟೆಸ್ಟ್ ಜಾಸ್ತಿ, ಎಲ್ಲ ಜಾಸ್ತಿ ಮಾಡಾಕ್ಬಿಟ್ಟವ್ರು. ಸುಲಿಗೆ ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಪಾಪರ್ ಆಗಿದೆ ಅಂತ ಹೇಳಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದಿಲ್ಲ. ಯಾಕಂದ್ರೆ ಹೆಲ್ತ್ ಆಸ್ಪತ್ರೆಯಲ್ಲಿ ಫ್ರೀ ಔಷಧಿ ಕೊಡಬೇಕು, ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು, ಇದು ಸರ್ಕಾರದ ಕರ್ತವ್ಯ. ಇವತ್ತು ಇಲ್ಲಿ ಫ್ರೀ ಕೊಡಕ್ಕಾಗಲ್ಲ, ಎಲ್ಲ ರೈಸ್ ಮಾಡಿದ್ದಾರೆ ಅಂದ್ರೆ ಈ ಸರ್ಕಾರ ಪಾಪರ್ ಆಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಯಾವುದು ಇಲ್ಲ. ಸಿದ್ದರಾಮಯ್ಯ ಗವರ್ಮೆಂಟ್ ಈಸ್ ಪಾಪರ್ ಪಾಪರ್ ಪಾಪರ್. ಈ ರಾಜಕೀಯ ಆರೋಪ ಪ್ರತ್ಯಾರೋಪ ಇದ್ದದ್ದೇ ಆದ್ರೆ ರಿಪಬ್ಲಿಕ್ ಕನ್ನಡದ ಸುದ್ದಿ ಪ್ರಸಾರ ಮಾಡುವ ಭರಾಟೆ ಇದ್ದಿದ್ದು ಕೇವಲ ಬಡವರ ಪರವಾಗಿ. ಬಡವರ ಅಕ್ಕಿಯನ್ನ ಕನ್ನ ಹಾಕ್ತಿರೋದು ಯಾರೇ ಆದ್ರೂ ಅದು ವಿರೋಧ ಪಕ್ಷದ ಆರೋಪಗಳಲ್ಲಿ ಹಾಗೆಯೇ ಕಂಡು ಬರ್ತಾ ಇದೆಯೋ ಅಥವಾ ನಿಜಕ್ಕೂ ಸರ್ಕಾರವೇ ಇಂಥದ್ದೊಂದು ಪ್ರಯತ್ನಕ್ಕೆ ಕೈ ಹಾಕಿದೆಯೋ ಅದು ತಕ್ಷಣಕ್ಕೆ ನಿಲ್ಲಬೇಕು ಅನ್ನೋದು ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಉದ್ದೇಶ ಆಗಿತ್ತು. ಕಡೆಗೂ ರಿಪಬ್ಲಿಕ್ ಕನ್ನಡ ಸಾರಿದ್ದ ಸಮರಕ್ಕೆ ಒಂದು ಇಂಪ್ಯಾಕ್ಟ್ ಅನ್ನೋ ರೀತಿಯಲ್ಲಿ, ಫಲಶ್ರುತಿ ಅನ್ನೋ ರೀತಿಯಲ್ಲಿ ಸರ್ಕಾರ ನಿಲುವನ್ನ ಪ್ರಕಟಿಸಿದೆ. ರೇಷನ್ ಕಾರ್ಡ್ ರದ್ದಾದರೂ ಸರಿಯೇ, ಆದರೆ ಅಕ್ಕಿ ಕೊಡೋದನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ರೇಷನ್ ಕಾರ್ಡ್ಗಳ ಕತ್ತರಿ ಭಾಗ್ಯಕ್ಕೆ ಬ್ರೇಕ್. ಹಳೆ ಕಾರ್ಡ್ಗಳಿಗೆ ಇನ್ಮುಂದೆ ಸಿಗುತ್ತೆ ಅಕ್ಕಿ. ಎಸ್, ನೀವು ಕೇಳ್ತಿರುವ ಮಾತುಗಳು ಸತ್ಯ, ನೀವು ನೋಡಿರೋ ನ್ಯೂಸ್ ಸಹ ನಿಜ. ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಆಪರೇಷನ್ ಅಕ್ಕಿ ಮಹಾಯಜ್ಞಕ್ಕೆ ನಿಮ್ಮ ರಿಪಬ್ಲಿಕ್ ಕನ್ನಡ ಬ್ರೇಕ್ ಹಾಕಿದೆ. ಕಳೆದೊಂದು ವಾರದಿಂದ ನಾವು ಮಾಡಿದ್ದ ಹಠ ಬಿಡದ ವರದಿಗೆ ಕೊನೆಗೂ ಸರ್ಕಾರ ಮಣಿದಿದೆ. ನಿನ್ನೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ರೇಷನ್ ಕಾರ್ಡ್ ಕತ್ತರಿಗೆ ಬ್ರೇಕ್ ಹಾಕಿದ್ದಾಗೆ ಹೇಳಿದ್ರು. ಇಂದು ಅದೇ ಮಾತುಗಳನ್ನ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಮುನಿಯಪ್ಪ ಹೇಳಿದ್ದಾರೆ. ಇನ್ಮುಂದೆ ಒಂದೂ ಕಾರ್ಡ್ ಸಹ ರದ್ದಾಗೋದಿಲ್ಲ ಎಂದು ಭರವಸೆ ನೀಡಿದ್ದಾರೆ. ಹೋಗ್ತದೆ ಒಂದು ವಾರದಲ್ಲಿ ಎಲ್ಲ ಸರಿ ಹೋಗ್ತದೆ. ಮತ್ತೆ ಯಾರ್ಯಾರಿಗೆ ಮೊದಲು ಸಿಗ್ತಾ ಇತ್ತು ಅವರೆಲ್ಲರಿಗೂ ಕೂಡ ಅಕ್ಕಿ ಸಿಗ್ತದೆ. ಈಗ ಗೊಂದಲ ಯಾರು ಕಾರಣ ಆಗಿರುತ್ತದೆ? ಈಗ ಇಷ್ಟೆಲ್ಲ ಅಧಿಕಾರಿಗಳ ಗೊಂದಲ ಯಾರು ಗೊಂದಲ ಆಗಿರುತ್ತದೆ? ಈಗ ಗೊಂದಲ ವಿಷಯ ಬಿಟ್ಬಿಡಿ, ಈಗ ಎಲ್ರಿಗೂ ಅಕ್ಕಿ ಕೊಡೋದು ಮಾಡಿದ್ದೀವಿ, ಸಂತೋಷವಾಗಿ ಅಕ್ಕಿ ತಗೊಂಡು. ಕೊಲ್ಲೂರು ಮೂಕಾಂಬಿಕೆ ಸನ್ನಿಧಿಯಲ್ಲಿ ನಿಂತು ಡಿಕೆಶಿಯು ಇದೇ ಮಾತುಗಳನ್ನಾಡಿದ್ದಾರೆ. ನಮ್ಮ ಸರ್ಕಾರ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಲ್ಲ ಅಂತ ಭರವಸೆ ನೀಡಿದ್ದಾರೆ. ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಸರ್ಕಾರದ ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹೇಳ್ತಾ ಇದ್ದೀನಿ, ಯಾವ ಬಿಪಿಎಲ್ ಅರ್ಹರಿಗೂ ಕೂಡ ಅನ್ಯಾಯ ಆಗಲಿಕ್ಕೆ ನಮ್ಮ ಸರ್ಕಾರ ಮತ್ತು ನಮ್ಮ ಪಕ್ಷ ಬಿಡುವುದಿಲ್ಲ. ರೇಷನ್ ಕಾರ್ಡ್ ಪರಿಷ್ಕರಣೆಯನ್ನ ಸಮರ್ಥಿಸುವಂತೆ ಮಾತನಾಡಿದ ಸಚಿವ ಮಹದೇವಪ್ಪ, ಟ್ಯಾಕ್ಸ್ ಕಟ್ಟೋರಿಗೆ ಯಾಕೆ ಕಾರ್ಡ್ ಅಂತ ಬಿಸಿ ಉಸಿರು ಬಿಟ್ರು.
ಉಳ್ಳವರು ನಾನು BPL ಕಾರ್ಡ್ ತಗೊಂಡ್ರೆ ನಾನು ಕೊಡ್ಬೇಕು ರದ್ದು ಮಾಡ್ಬೇಕೆ? ಮತ್ತೆ ನೀವು ತಗೊಂಡ್ರೆ ನಿಮ್ಗೆ ಕೊಡ್ಬೇಕು ರದ್ದು ಮಾಡ್ಬೇಕೆ? ಕಡಿಮೆ ಇದ್ರೆ ನೋಡೋಣ, BPL ಬಂದ್ರೆ ತಗೊಂಡ್ರೆ. ಕೊನೆಗೂ ರಿಪಬ್ಲಿಕ್ ಕನ್ನಡ ಮತ್ತು ಕನ್ನಡಿಗರ ಆಕ್ರೋಶಕ್ಕೆ ಕಾಂಗ್ರೆಸ್ ಸರ್ಕಾರ ಮಣಿದಿದೆ. ರೇಷನ್ ಕಾರ್ಡ್ಗಳ ಪರಿಷ್ಕರಣೆಯನ್ನ ಈ ಕ್ಷಣಕ್ಕೆ ಕೈಬಿಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್. ರಾಜ್ಯದಲ್ಲಿ ಸದ್ಯಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಿರುವ ವಿಚಾರ ಅಂತಂದ್ರೆ ರೇಷನ್ ಕಾರ್ಡ್ ರಾಜಕೀಯ. BPL ಕಾರ್ಡ್ಗಳಲ್ಲಿ ಕೆಲವರನ್ನ ಅನರ್ಹರಿದ್ದವರನ್ನ ಕಾರ್ಡ್ನಿಂದ ದೂರ ಸರಿಸಿ BPL ಕಾರ್ಡ್ ಹೊಂದಿ APL ಲೆವೆಲ್ನಲ್ಲಿದ್ದವರನ್ನ APLಗೆ ಪ್ರಮೋಟ್ ಮಾಡಿ ಒಟ್ಟಾರೆ ಈ ಪರಿಷ್ಕರಣೆ ಮಾಡಿ ಅರ್ಹರಿಗೆ ಮಾತ್ರ ಸೌಲಭ್ಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ನಿರ್ಣಯ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ, ವಿವಾದಕ್ಕೆ ಎರಡಕ್ಕೂ ಕೂಡ ಗ್ರಾಸವಾದ ನಿರ್ಣಯ ಆಯಿತು. ಈಗ ಈ ವಿವಾದ ಕಳೆದ ಒಂದು ವಾರದಿಂದ ನಡೀತಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರದ ಅಂಗಳವನ್ನ ಕೂಡ ತಲುಪಿದೆ ಇಲ್ಲಿನ ಕಾರ್ಡ್ ಕದನ. ಮೋದಿ ಸರ್ಕಾರದ ಮೇಲೆ ಇದೀಗ ರಾಜ್ಯ ಕಾಂಗ್ರೆಸ್ ಪಾಳ್ಯದ ಕಣ್ಬಿದ್ದಿದೆ. ರಾಜ್ಯ ಸರ್ಕಾರದ ಎಡವಟ್ಟಿಗೆ ಕೇಂದ್ರ ಕಾರಣವಂತೆ ಹೇಳ್ತಿರೋದು ನಾವಲ್ಲ, ಬದಲಾಗಿ ಕಾಂಗ್ರೆಸ್ನ ನಾಯಕರು ಕೇಂದ್ರದ ಮಾನದಂಡ ಫಾಲೋ ಮಾಡದ್ರಂತೆ ಸೆಂಟ್ರಲ್ ಗವರ್ಮೆಂಟ್ ವಿರುದ್ಧ ಪರಮೇಶ್ವರ್ ಅವರು ಹೀಗೆ ಹೇಳಿ ಗರಂ ಆಗಿದ್ದಾರೆ. ಬಡವರ ಅನ್ನದ ಮೇಲೆ ಕಣ್ಣು ಹಾಕಿ ಕೈ ಸುಟ್ಟುಕೊಂಡಿರುವ ಆರೋಪವನ್ನು ಎದುರಿಸ್ತಾ ಇದೆ ಕಾಂಗ್ರೆಸ್ ಪಾಳಯ. ಇದೀಗ ಹೊಸ ಅಸ್ತ್ರ ಕಾಂಗ್ರೆಸ್ನ ಕೈಗೆ ಸಿಕ್ಕಂತಿದೆ. ನಿಮ್ ಮೋದಿನೇ ಹೀಗೆ ಮಾಡಿದ್ದಾರೆ, ನಮಗೇನ್ ಕೇಳ್ತೀರಿ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಿಡಿದೆದ್ದಿದ್ದಾರೆ ಕಾಂಗ್ರೆಸ್ ಪಾಳಯದ ನಾಯಕರು. ಅದರಲ್ಲೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಂತೂ ಇವತ್ತು ಕೇಂದ್ರ ಸರ್ಕಾರ ಮೋದಿ ಮಾಡೆಲ್ ಅದೇ ಮಾಡೆಲ್ನ ಆಧಾರದ ಮೇಲೇನೆ ರಾಜ್ಯದಲ್ಲೂ ಕೂಡ ಪರಿಷ್ಕರಣೆ ಮಾಡಲಾಗ್ತಾ ಇದೆ ಅಂತ ಹೇಳಿ ಇವತ್ತು ಬಿಜೆಪಿ ಘಟಕದ ವಿರುದ್ಧ ಕಿಡಿಕಾರಿದ್ದಾರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್. ಯಾವ ರೀತಿ ಕೇಂದ್ರದ ಕಡೆಗೆ ಬೊಟ್ಟು ಮಾಡ್ತಾ ಇದೆ ಕಾಂಗ್ರೆಸ್, ಯಾವ ಕಾರಣಕ್ಕೆ ಕೇಂದ್ರದ ಮಾಡೆಲ್ ಅಂತ ಹೇಳಿ ಹೇಳ್ತಾ ಇದೆ, ಇದೆಲ್ಲದರ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಅಯ್ಯೋ, ನಮ್ ಕಾರ್ಡ್ ರದ್ದಾಗಿದೆ, ಇಲ್ಲಿ ನೋಡಿ ನಮ್ಮನ್ನ BPL ನಿಂದ ಕಿತ್ತು APL ಪಟ್ಟಿಗೆ ಸೇರಿಸಲಾಗಿದೆ, ನಾವು ಬಡವರು ಸ್ವಾಮಿ, ಹೊಟ್ಟೆಗೆ ತಣ್ಣೀರ್ ಬಟ್ಟೆನೇ ಗತಿಯ. ಇಂದು ವಾರದಿಂದ ರಾಜ್ಯದ ಯಾವುದೇ ಮೂಲೆಗೆ ಹೋದ್ರೂ ಇದೇ ಮಾತುಗಳು. ನ್ಯಾಯಬೆಲೆ ಅಂಗಡಿ, ಸೊಸೈಟಿಗಳ ಮುಂದೆ ಕಣ್ಣೀರ ಕತೆಗಳು. ಬಡವರ ಅಕ್ಕಿಯ ಮೇಲೆ ಕಣ್ಣು ಹಾಕಿದ್ದ ಕಾಂಗ್ರೆಸ್ ಇದೀಗ ಹೊಸ ಅಸ್ತ್ರವನ್ನ ಕೈಗೆತ್ತಿಕೊಂಡಿದೆ. ನೇರವಾಗಿ ಮೋದಿ ಸರ್ಕಾರವನ್ನೇ ಟಾರ್ಗೆಟ್ ಮಾಡಿದೆ. ಕೇಂದ್ರ ಸರ್ಕಾರದಿಂದ 5.8 ಕೋಟಿ ಕಾರ್ಡ್ ರದ್ದು. ಬಿಜೆಪಿ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಗರಂ. ಹೌದು, ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ಬರೋಬ್ಬರಿ 5 ಕೋಟಿ 80 ಲಕ್ಷ ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿದೆಯಂತೆ. ಹೀಗಾಗಿ ರಾಜ್ಯದಲ್ಲೂ ಅಕ್ಕಿಗೂ ಆಪರೇಷನ್ ಮಾಡಿದ್ದೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರನೇ 5.8 ಕೋಟಿ ಕಾರ್ಡ್ಗಳನ್ನು ರದ್ದು ಮಾಡಿದೆ. ಯಾವ ನೈತಿಕತೆಯಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನೊಂದು ಇಶ್ಯೂ ಆಗಿ ನಮಗೆ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ ನನಗೆ. ನಾವು ಯಾವುದೂ ಕಾನೂನು ಬಾಹಿರವಾಗಿ ಮಾಡಿಲ್ಲ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ BPL ಕಾರ್ಡ್ ಕೊಡಬೇಕಾ?